ಇನ್ನು ಕಾಂಗ್ರೆಸ್ ಮನೆಯ ಕುರ್ಚಿ ಆಟದ ಬಗ್ಗೆ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ, ಅವ್ರದ್ದೇ ಆದಂಥ ರೀತಿಯಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ಆದರೆ ಸಚಿವ ಮಹದೇವಪ್ಪ ಮಾತ್ರ ಈಗ ವಿಭಿನ್ನವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮನೆಯ ನಾಯಕತ್ವದ ಬದಲಾವಣೆಗೆ ನಾಯಕತೆಯನ್ನು ಹೇಳಿದ್ದಾರೆ. ಈಗಾಗಲೇ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ಎಲ್ಲೆಲ್ಲಿ ಬೀದಿ ನಾಯಿಗಳಿರ್ತಾರೋ ಅದೆಲ್ಲವನ್ನೂ ಕೂಡ ಹಿಡಿಬೇಕು ಅಂತ ಸೂಚನೆ ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಕುರ್ಚಿ ಕಾದಾಟಕ್ಕೆ ಹೋಲಿಕೆ ಮಾಡಿರೋದು ನಿಜಕ್ಕೂ ಕೂಡ ಹೊಸ ಆಯಾಮಕ್ಕೆ ಓಪನ್ ಮಾಡಿದಂತಾಗಿದೆ. ಹಾಗಾದರೆ ಇಷ್ಟಕ್ಕೂ ಮಹದೇವಪ್ಪ ಯಾಕೆ ಈ ನಾಯಕತೆ ಹೇಳಿದ್ರು, ಅದಕ್ಕೂ ಈ ಕುರ್ಚಿ ಗಲಾಟೆಗೂ ಏನು ಸಂಬಂಧ ನೋಡೋಣ. ತಾರಕಕ್ಕೇರಿದ ಕುರ್ಚಿ ಫೈಟ್, ಬೀದಿ ನಾಯಿ ಬಗ್ಗೆ ಸಚಿವ ಮಹದೇವಪ್ಪ ಮಾತು. ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಡಿಕೆಶಿ ಬಂಡೆ ಅಲ್ಲ, ರೈಲ್ವೆ ಇಂಜಿನ್ ಎಂದ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಶಿವಕುಮಾರ್ ಅವರು ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ನಾಳೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರಿಂದ ಫಾರಿನ್ ಟೂರ್. ರಾಜಕಾರಣ ಅಂದ್ರೆ ಆಟದಲ್ಲಿ ಚಾಣಾಕ್ಷನಾದವನು ಹೇಗೆ ಪಾನ್ ಮೂವ್ ಮಾಡ್ತಾನೆ, ದಾಳ ಹೇಗೆ ಉರುಳಿಸ್ತಾನೋ ಗೊತ್ತೇ ಆಗಲ್ಲ. ಆಟ ಗೆಲ್ಲಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ದಾಳ ಉರುಳಿಸೋದು ಬಹಳ ಇಂಪಾರ್ಟೆಂಟ್. ಕಾಂಗ್ರೆಸ್ನ ನಾಯಕತ್ವ ವಿಚಾರ ಈಗ ಅಂಥದ್ದೊಂದು ಇಂಪಾರ್ಟೆಂಟ್ ಘಟ್ಟವನ್ನ ತಲುಪುತ್ತಿದೆ. ಹೀಗಾಗಿ ಇತ್ತ ಸಿದ್ದರಾಮಯ್ಯ ತಂಡ, ಅತ್ತ ಡಿಕೆಶಿ ತಂಡ ಸದ್ದಿಲ್ಲದೆ ಚಾಣಾಕ್ಷ ದಾಳಗಳನ್ನೇ ಸದ್ದಿಲ್ಲದೆ ಉರುಳಿಸ್ತಾ ಇವೆ. ನಿನ್ನೆಯೇ ನೋಡಿ, ಇಷ್ಟು ದಿನ 5 ವರ್ಷ ತಮ್ಮ ತಂದೆಯೇ ಸಿಎಂ ಅಂತ ಇದ್ದ ಯತೀಂದ್ರ ಹೊಸ ದಾಳ ಬಿಟ್ಟಿದ್ದಾರೆ. ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯತೀಂದ್ರ ಸಿದ್ದರಾಮಯ್ಯ ಸಮುದಾಯದ ನಾಯಕರಿಗೆ ಒಗ್ಗಟ್ಟಾಗಿರಿ ಅಂತ ಕರೆ ಕೊಟ್ಟಿದ್ದಾರೆ. 7 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ನಡೆಸೋದಕ್ಕೆ ಸಮುದಾಯದ ಕೊಡುಗೆ ಜಾಸ್ತಿ ಇದ್ದು, ಮುಂದೆಯೂ ಸಮುದಾಯ ಒಗ್ಗಟ್ಟಾಗಿದ್ದು ರಾಜಕೀಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂದಿದ್ದಾರೆ. ಸಮಾಜದ ಸ್ಥಿತಿಗತಿ ಏನಿದೆ, ನಾವು ಯಾತಕ್ಕೆ ಮೇಲೆ ಬರಕ್ ಸಾಧ್ಯ ಆಗಿಲ್ಲ, ಯಾಕೆ ಮುಂದುವರಿದೀವಿ, ನಾವು ಮುಂದುವರೆ ಬರ್ಬೇಕು ಅಂತ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ರಾಜಕೀಯ ಶಕ್ತಿ ಬೇಕು. ಆ ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ನಾವು ಯಾರಿಗೆ ಬೆಂಬಲ ಕೊಡ್ಬೇಕು, ಯಾರಿಂದ ನಿಂತುಕೊಡ್ಬೇಕು ಅನ್ನೋದೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ನಮ್ಮ ಸಮುದಾಯಗಳನ್ನು ಕೂಡ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಕುರ್ಚಿಯ ಸುತ್ತ ಆಗಾಗ ಕೊಡ್ತಾ ಇರುವ ಬಿರುಸಿನ ಮಾತುಗಳು ಡಿಕೆ ಶಿವಕುಮಾರ್ ತಂಡವನ್ನ ಕೆಣಕುವಂತೆ ಮಾಡ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಲೇವಡಿ ಮಾಡಿದ್ದ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಡಿಕೆ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂದಿದ್ದಾರೆ. ಕಾಲ ಬಂದಾಗ ಚೇಂಜ್ ಆಗ್ಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗ್ಬೇಕು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕಾಗತ್ತಾ, 26ಕ್ಕಾಗತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಹೀಗೆ ಕಾಂಗ್ರೆಸ್ನ ಬೆಳವಣಿಗೆಗಳು ಹಾದಿ ಬೀದಿಗೆ ಬಂದು ಬಹಳ ದಿನಗಳಾಯ್ತು. ಒಬ್ಬೊಬ್ಬ ನಾಯಕರು ಒಂದೊಂದು ದಿಕ್ಕು ಅನ್ನುವಂತಾಗಿದೆ, ಒಬ್ಬೊಬ್ಬರು ಒಂದೊಂದು ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಹಾದಿ ಬೀದಿಯಲ್ಲಿ ಮಾತುಗಳು ಹೆಚ್ಚಾಗ್ತಾ ಇರೋ ಹೊತ್ತಲ್ಲೇ HC ಮಹದೇವಪ್ಪ ಆಡಿರೋ ಮಾತು ಕಾಂಗ್ರೆಸ್ ಶಾಸಕರು, ಸಚಿವರು, ನಾಯಕರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ತೋರಿಸುವಂತಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನನ್ಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಕ ಹೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವು ಹೇಳ್ತಿದ್ರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಂತ, ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಷಿಯಲ್ ಕನ್ಫ್ಯೂಷನ್.
ಇಷ್ಟು ಗೊಂದಲಗಳು ಮೈಮೇಲೆ ಮುಗಿಬಿದ್ದಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜ. ಹೈಕಮಾಂಡ್ನ ಮೌನವೇ ಗೊಂದಲಗಳು ಮತ್ತಷ್ಟು ತಾರಕಕ್ಕೇರೋದಕ್ಕೆ ಕಾರಣ ಅನ್ನೋದನ್ನ ಕಾಂಗ್ರೆಸ್ ಬೆಳವಣಿಗೆಯನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಾ ಇರೋ ವಿಷಯ. ಹೈಕಮಾಂಡ್ ಮೌನದ ಬಗ್ಗೆ ಮಾತನಾಡಿರುವ ಬಿಕೆ ಹರಿಪ್ರಸಾದ್, ಈ ಗೊಂದಲಗಳೆಲ್ಲ ಸೃಷ್ಟಿಯಾಗಿದ್ದು ಹೈಕಮಾಂಡ್ ನಿಂದ ಅಲ್ಲ ಅಂದಿದ್ದಾರೆ. ಇದೇ ಮಾತನ್ನ ಕೆಲ ದಿನಗಳ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದ್ದರು. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಇರೋದು ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆಯೇ ಹೊರತು ಹೈಕಮಾಂಡ್ ಮಟ್ಟದಲ್ಲಿ ಗೊಂದಲ ಸೃಷ್ಟಿ ಆಗಿಲ್ಲ ಅನ್ನೋದು ಪ್ರಮುಖ ನಾಯಕರ ಅಭಿಪ್ರಾಯ. ಹೈಕಮಾಂಡ್ ಜೊತೆಗೆ ಆತ್ಮೀಯ ಒಡನಾಟ ಹೊಂದಿರುವ ಬಿಕೆ ಹರಿಪ್ರಸಾದ್ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆನೇ ಇಲ್ಲ ಅಂದಿದ್ದಾರೆ. ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರೂ ಸಹ ಸಾಂವಿಧಾನಿಕ ಪದವಿನಲ್ಲೂ ಸಹ ಇದ್ದಾರೆ, ಪಕ್ಷದ ದೊಡ್ಡ ಪದವಿನಲ್ಲೂ ಸಹ ಇದ್ದಾರೆ. ನೋ ಅವ್ರು 3 ಜನಕ್ಕೆ ಗೊತ್ತಿರೋದು. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಇವರು 3 ಜನಕ್ಕೆ ಗೊತ್ತಿದೆ. ಅಸಹಾಯಕರು ಯಾರೂ ಇಲ್ಲ. ಹೈಕಮಾಂಡ್ ಯಾವತ್ತೂ ಅಸಹಾಯಕರಾಗಿರೋದಿಲ್ಲ. ಇಷ್ಟೆಲ್ಲ ಗೊಂದಲಗಳು ಗದ್ದಲಗಳು ಮಿತಿಮೀರಿ ಹೋಗ್ತಾ ಇರುವಾಗ ಮತ್ತೊಂದಷ್ಟು ಶಾಸಕರ ತಂಡ ವಿದೇಶಕ್ಕೆ ಹಾರೋದಕ್ಕೆ ಸಜ್ಜಾಗಿದೆ. ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಅನ್ನೋ ಹಾಗೆ ಹೈಕಮಾಂಡ್ ಮುನಿಸಿನ ನಡುವೆಯೂ 20ಕ್ಕೂ ಹೆಚ್ಚು ಶಾಸಕರು ವಿದೇಶಕ್ಕೆ ಹೊರಟಿದ್ದಾರೆ. ಅಚ್ಚರಿ ಅಂದ್ರೆ ಪ್ರವಾಸಕ್ಕೆ ತೆರಳಬೇಕಿದ್ದ ಒಂದಷ್ಟು ಶಾಸಕರು ಹಿಂದೇಟ್ ಹಾಕ್ತಿದ್ದಾರೆ. ಹೈಕಮಾಂಡ್ ವರದಿ ಕೇಳಿದ ಬೆನ್ನಲ್ಲೇ ಎಲ್ಲಿ ನಾವು ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅಂತ ಹೆಜ್ಜೆ ಹಿಂದಿಟ್ಟಿದ್ದಾರಂತೆ. ಇನ್ನು ಕೆಲವರ ನಿರ್ಧಾರ ಇವತ್ತು ಫೈನಲ್ ಆಗಲಿದೆ. ಸಿಎಂ ಆಪ್ತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಟೂರ್ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೀನಿ. ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದೇನಪ್ಪ ಅಂಥೇಳಿ. ಅದಕ್ಕೆ ಈಗ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಈಗ ನೆಮ್ಮದಿ ಇಲ್ಲ. ದಿನಕ್ಕೊಂದು ಕಿತ್ತಾಟ, ಬಣಕ್ಕೊಂದು ಬಡಿದಾಟ, ಗೊಂದಲಗಳ ಮೇಘ ಸ್ಫೋಟ. ಶಿವರಾತ್ರಿ ಮುಗಿದು ರುದ್ರ ತಾಂಡವ ಬಳಿಕವಾದ್ರೂ ಗೊಂದಲಗಳ ಅಲೆ ತಣ್ಣಗಾಗುತ್ತಾ? ಕಾದು ನೋಡಬೇಕಿದೆ. ಪ್ರಸನ್ನ ಗಾವ್ಕರ್, TV9 ಬೆಂಗಳೂರು.